ಸ್ಟಾಂಪೇಡ್ ಆಯ್ತಲ್ಲ ಹೌದೌದು ಸ್ಟೇಡಿಯಂನಲ್ಲಿ, ನಿಜ. ಅದಾದ ಮಾರನೇ ದಿನನೇ ಪೊಲೀಸರ ಮೇಲೆ ಕ್ರಮ ತಗೊಂಡಿದೆ ಸರ್ಕಾರ. ನಿಜ. ಬಿ ದಯಾನಂದ್ ಅವರು ಸೇರಿದಂತೆ 5 ಜನ ಆಫೀಸರ್ಸ್ ಮೇಲೆ ಆಕ್ಷನ್ ತಗೊಂಡಿದ್ದಾರೆ. ಹೌದೌದು. ಇದು ಕಾನೂನಾತ್ಮಕವಾಗಿ ಸರಿನಾ? ಇಲ್ಲ ಸರಿ ಇಲ್ಲ. ಹೇಗೆ? ಪಾಪ ಸರ್ಕಾರದವರ ತಪ್ಪನ್ನು ಮುಚ್ಚಿಟ್ಕೊಳ್ಳೋಕ್ಕೋಸ್ಕರ ಅಮಾಯಕರಾದ ಪೊಲೀಸ್ ಅವ್ರ ಮೇಲೆ ಗೂಬೆ ಕೂರಿಸಿದ್ದಾರೆ. ಏನು ಮಾಡ್ಬೋದಾಗಿತ್ತು? ಅವರು ಇವ್ರ ಮೇಲೆ ಎಂಕ್ವೈರಿ ಮಾಡಿಬಿಟ್ಟು ಯಾರು ತಪ್ಪು ಮಾಡಿದ್ದಾರೆ ಅಂತೇಳಿ ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಕಾಗಿತ್ತು. ಮುಖ್ಯವಾಗಿ ಇದರಲ್ಲಿ ಸರ್ಕಾರದ ವೈಫಲ್ಯವೇ ಎದ್ದು ಕಾಣಿಸ್ತಾ ಇದೆ. ಅದನ್ನು ಮುಚ್ಚಿಟ್ಕೊಳ್ಳೋಕ್ಕೋಸ್ಕರ ಪಾಪ ಏನು ಇಲ್ಲದೆ ಇರೋ ಪೊಲೀಸರ ಮೇಲೆ ಆ್ಯಕ್ಷನ್ ತಗೊಂಡಿದ್ದಾರೆ. ಈಗ ಸರ್ಕಾರದವರು ಹೇಳ್ತಾ ಇದ್ದಾರೆ ಪೊಲೀಸ್ನವರು ಭದ್ರತೆಯನ್ನು ಸರಿಯಾಗಿ ನೋಡ್ಕೊಳ್ಳಿಲ್ಲ, ಕಾಲ್ ತುಳಿತ ಆಗೋದಕ್ಕೆ ಪೊಲೀಸರು ವೈಫಲ್ಯನೇ ಕಾರಣ ಅಂತ ಸರ್ಕಾರ. ಅಲ್ಲ, ಒಂದೇ ಒಂದು ದಿನ ಟೈಮ್ ಕೊಟ್ಬಿಟ್ಟು ಇವರು ಅಟ್ಲೀಸ್ಟ್ ಅಲ್ಲಿ ಟೈಮ್ ತಗೋಬೇಕಾಗಿತ್ತು. ಒಂದು 2 ದಿವಸ 3 ದಿವಸ ಟೈಮ್ ತೊಗೊಂಡು ಅರೇಂಜ್ಮೆಂಟ್ಸ್ಗೆಲ್ಲ ಇದು ಮಾಡಬೇಕಾಗಿತ್ತು. ಅಲ್ಲಿ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟ್ರ್ ಹೇಳಿದಾರಂತೆ ನಾನು ಪರ್ಮಿಷನ್ ಕೊಡ್ತಾ ಇಲ್ಲ ಅಂತೇಳಿ. ಅವ್ರು ಕೊಡ್ತಾ ಇಲ್ಲ ಅಂತ ಹೇಳಿದ್ರು ಕೂಡ ಇವರು ಆ ಕಾರ್ಯಕ್ರಮ ನಡೆಸಿದ್ದಾರೆ. ಆಮೇಲೆ ಅಲ್ಲಿ ಕೂಡ ಉಚಿತ ಟಿಕೆಟ್ ಕೊಡ್ತಾ ಇದ್ದೀವಿ ಅಂತ ಒಂದು ಗೇಟಲ್ಲಿ ಇದು ಮಾಡಿ, ಬೇರೆ ಗೇಟಲ್ಲಿ ಅಲ್ಲಿ ಕೆಪಾಸಿಟಿನೇ ಇರೋದು 35,000. ಅಷ್ಟು ಕೆಪಾಸಿಟಿ ಇರೋವಾಗ ಲಕ್ಷಾಂತರ ಜನ ಬಂದಿರೋವಾಗ ಸರಿಯಾದ ಯಾವುದೇ ವ್ಯವಸ್ಥೆ ಮಾಡ್ಕೊಳ್ದೇ ಅಸ್ತವ್ಯಸ್ತ ಮಾಡಿಬಿಟ್ಟು ಸುಮ್ಮನೆ ಅಮಾಯಕ ಜನ ಪ್ರಾಣ ಕಳ್ಕೊಳ್ಳೋದಕ್ಕೆ ಒಂದು ಇದು ಮಾಡಿಕೊಟ್ಟಿದ್ದಾರೆ. ಪೊಲೀಸವ್ರಿಗೆ ಬಲಿಪಶು ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ಸರ್ಕಾರನೇ ಇದನ್ನೆಲ್ಲ ಅರೇಂಜ್ ಮಾಡಿರೋದ್ರಿಂದ ಅವ್ರ ಮೇಲೆ ಅವರು ಬಲಿಪಶು ಮಾಡ್ತಿದ್ದಾರೆ ಅಂತ ನನ್ನ ಅಭಿಪ್ರಾಯ ಸರ್. ಇದಕ್ಕೆ ಯಾರು ಹೊಣೆ ಅಂತೀರಿ ನೀವು? ಸರ್ಕಾರನೇ ಹೊಣೆ. ಸರ್ಕಾರದಲ್ಲಿ ಯಾರು ಹೊಣೆ? ಸರ್ಕಾರದಲ್ಲಿ ಇದನ್ನು ಯಾರು ಒಂದು ಮ್ಯಾನೇಜ್ಮೆಂಟ್ ಮಾಡಿರ್ತಾರೋ, ಇದು ವ್ಯವಸ್ಥೆ ಯಾರು ಮಾಡಿರ್ತಾರೋ, ಇದಕ್ಕೆ ಯಾರು ಆದೇಶ ಕೊಟ್ಟಿರ್ತಾರೋ ಅವರೇ ಹೊಣೆ. ನನ್ನ ಒಪಿನಿಯನ್ ಏನಂದರೆ ಸರ್ಕಾರದ ವೈಫಲ್ಯನ ಮುಚ್ಕೊಳ್ಳೋಕ್ಕೋಸ್ಕರ ಈ ಪಾಪ ಪೊಲೀಸ್ ಅವ್ರ ಮೇಲೆ ಗೂಬೆ ಕೂರಿಸಿ ಅವ್ರ ಮೇಲೆ ಸಸ್ಪೆನ್ಷನ್ನು ಅದು ಇದು ಮಾಡಿದ್ದಾರೆ. ಇದು ತಪ್ಪು. ಎರಡನೇದಾಗಿ ಸರ್ಕಾರ ಏನೋ ಒಂದು ಕಾರ್ಯಕ್ರಮ ತೊಗೋಬೇಕು ಅಂದರೆ ಅದು ಆಗು ಹೋಗೋಣ ಮೊದಲೇ ಅದನ್ನ ಕೂಲಂಕುಷವಾಗಿ ಅದನ್ನ ಚರ್ಚಿಸಿ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚಿಸಿ ಸಾಕಷ್ಟು ಸಮಯ ತೊಗೊಂಡು ಮಾಡ್ಬೋದಾಗಿತ್ತು. RCB ಗೆದ್ದಿದೆ ನಿಜ, ಜನಕ್ಕೂ ಖುಷಿ ಇತ್ತು. ಅವ್ರು ಹಿಂದಿನ ದಿನ ನೋಡಬೇಕಾಗಿತ್ತು ಎಷ್ಟು ಜನ ಇದ್ದರು, ಯಾವ ರೀತಿ ಸೆಲೆಬ್ರೇಟ್ ಮಾಡಿದರು ಅಂತ. ಅದರ ಮೇಲೆ ಇವರು ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕಾಗಿತ್ತು. ಇದು ಕಂಪ್ಲೀಟ್ ಒಂದು ಸರ್ಕಾರದ ವೈಫಲ್ಯ ಅಂತ ನಾನು ಹೇಳ್ತೀನಿ. ಇದನ್ನು ಪೊಲೀಸ್ ಮೇಲೆ ಗೂಬೆ ಕೂಡಿಸೋದು ಸರಿಯಲ್ಲ. ಈಗ ಕೆಲವರು ಹೇಳ್ತಾರೆ ಇದೆಲ್ಲ DCM DK ಶಿವಕುಮಾರ್ ಅವರೇ ಹಿಂದಿನ ನಿಂತು ಎಲ್ಲ ಮಾಡಿಸ್ತವ್ರು ಅವರೇನೆ, ಈಗ ಪೊಲೀಸರನ್ನ ಮೇಲೆ ಆಕ್ಷನ್ ತೊಗೊಳ್ಳೋದು ಎಷ್ಟು ಸರಿ ಅಂತ ಕೆಲವರು ಹೇಳ್ತಾರೆ. ಅದು ನಾನು ವೈಯಕ್ತಿಕವಾಗಿ ಯಾರೇ ಒಬ್ಬ ವ್ಯಕ್ತಿ ಮೇಲೆ ಹೇಳಲ್ಲ, ಸರ್ಕಾರದ ವೈಫಲ್ಯ ಇದು. ಹಾಗಾಗಿ ಇವ್ರನ್ನ ಮಾಡಿರೋದು ಏನು ಪೊಲೀಸರ ಮೇಲೆ ಗೂಬೆ ಕೂರಿಸಿರೋದು, ಅವ್ರನ್ನ ವಜಾ ಮಾಡೋದು ತುಂಬ ತಪ್ಪು. ನೈತಿಕ ಹೊಣೆ ಹೊತ್ತು ಸರ್ಕಾರ ಯಾರು ಇದ್ರ ಬಗ್ಗೆ ಆದರ್ಶ ತಗೊಂಡಿದ್ದಾರೆ ಅವ್ರ ಬಗ್ಗೆ ಅವರು ಇದ್ರ ಮೇಲೆ ಜವಾಬ್ದಾರಿ ತಗೋಬೇಕೇ ಹೊರತು ಪೊಲೀಸರ ಮೇಲೆ ಅಲ್ಲ. ಈಗ ಬಿ ದಯಾನಂದ್ ಅವರು ಕೋರ್ಟ್ಗೆ ಹೋಗ್ಬೋದಾ? ಅದನ್ನು ಹೋಗ್ಬೋದು, ಅವರು ಚಾಲೆಂಜ್ ಮಾಡ್ಬೋದು. ಅಂದರೆ ಸರ್ಕಾರದಲ್ಲಿ ಇದ್ಕೊಂಡು ಸರ್ಕಾರದ ಮೇಲೆ ಅವ್ರು ಹೋಗೋಕ್ಕೆ ಬರೋದು ಕಷ್ಟ ಆಗುತ್ತೆ. ಅವ್ರಿಗೆ ಬಿಟ್ಟಿದ್ದು. ಖಂಡಿತವಾಗಿ ಅದನ್ನು ಚಾಲೆಂಜ್ ಮಾಡ್ಬೋದು. ಅವ್ರಿಗೆ ಮೆಟೀರಿಯಲ್ ಇದೆ. CIT ಹೋಗ್ಬೋದಾ ಅಥವಾ ಹೈಕೋರ್ಟ್ಗೆ ಬರ್ಬೋದಾ? ಅವ್ರು ಹೈಕೋರ್ಟ್ಗೆ ಹೋಗ್ಬೋದು, ಡೈರೆಕ್ಟಾಗಿ ಹೈಕೋರ್ಟ್ಗೆ ಹೋಗ್ಬೋದು. ಸರ್, ಇದು ತುಂಬ ತಪ್ಪು. ಈ ಕ್ರಮ ಪೊಲೀಸ್ನವ್ರ ಮೇಲೆ ಜರುಗಿಸುವಂಥದ್ದಲ್ಲ. ಇದು ಸಂಬಂಧಪಟ್ಟ ನಮ್ಮ CM DCM ಇವ್ರ ಮೇಲೆ ಕ್ರಮ ಆಗಬೇಕು. ಇದು ರಿಯಲಾಗಿ ಅವರ ಆರ್ಡ್ರ್ ಮೇಲೆ ಇದು ಫಂಕ್ಷನ್ ಅರೇಂಜ್ ಆಗಿರ್ತಕ್ಕಂಥದ್ದು. ಇದರಲ್ಲಿ ಏನು ಆರ್ಗನೈಸರ್ಸ್ ಇದ್ದಾರೆ, ಕ್ರಿಕೆಟ್ ಆರ್ಗನೈಸರ್ಸು, ಅವರು ಸಹ ಇದಕ್ಕೆ ಲಯಬಲ್ಲೇ. KSCA ಎಸ್, ಅವರು ಲಯಬಲ್ ಇದ್ದಾರೆ. ಸೊ ಹಾಗಾಗಿ ಇದು ಇಂಪ್ರಾಪರ್ ಆ್ಯಕ್ಷನ್ ಅಂತ ನಾನು ಹೇಳ್ತಿದ್ದೀನಿ ಸರ್. ಇದು ಕಾನೂನು ಪ್ರಕಾರವಾಗಿ ಸರ್ಕಾರ ತಗೊಂಡಿರ್ತಕ್ಕಂಥದ್ದು ಕಾನೂನು ಬಾಹಿರ ಸರ್. ಈ ಸರ್ಕಾರದ ಮುಖ್ಯಮಂತ್ರಿಗಳು, ಸರ್ಕಾರದ ಉಪಮುಖ್ಯಮಂತ್ರಿಗಳು ಅವರು ರಾಜಕೀಯ ಒತ್ತಡದಿಂದ ರಾಜಕೀಯ ಪ್ರೇರೇಪಿತರಾಗಿ ಈ ಕಾರ್ಯಕ್ರಮನ ಆಯೋಜಿಸಿ ಪೊಲೀಸ್ನವರಿಗೆ ಒತ್ತಡ ಏರಿ ಪೊಲೀಸ್ನವರಿಂದ ಅವರು ಕಾರ್ಯಕ್ರಮಕ್ಕೆ ಪರ್ಮಿಷನ್ ತಗೊಂಡಿರ್ತಕ್ಕಂಥದ್ದು ಕಾನೂನು ಬಾಹಿರ. ಇಲ್ಲಿ ಇವರ ಒಂದು ಕಾರ್ಯಕ್ರಮ ಮತ್ತು ಇವರ ಒಂದು ಪರಿಸ್ಥಿತಿಯ ಸಂದರ್ಭ ನಾವು ನೋಡೋದಾದರೆ ಪೊಲೀಸವ್ರ ಮೇಲೆ ತೀವ್ರ ಒತ್ತಡ ಹೇರಿ ಇವರು ಆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಅಂತಂದು ಕಂಡು ಬರ್ತದೆ. ಪೊಲೀಸ್ನವರು ಸೂಕ್ತವಾದ ವ್ಯವಸ್ಥೆ ಮಾಡಿದರೂ ಸಹ ಅದು ಕೈಮೀರಿ ಈ ಥರ ಆಗಿದೆ. ಆದರೂ ಸಹ ನಮ್ಮ ಕಮಿಷನರ್ ಅವ್ರನ್ನ, ಪೊಲೀಸ್ ಅಧಿಕಾರಿಗಳನ್ನ
ವಜಾ ಮಾಡಿರ್ತಕ್ಕಂಥದ್ದು, ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು ಕಾನೂನು ಬಾಹಿರ. ಇಲ್ಲಿನ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಆಡಳಿತ ವೈಫಲ್ಯದಿಂದ, ಅವರ ಕರ್ತವ್ಯಚ್ಯುತಿಯಿಂದ ಆಗಿರ್ತಕ್ಕಂಥ ಕೃತ್ಯನ ಮರೆಮಾಚಕ್ಕಾಗಿ ಈ ಒಂದು ಸಸ್ಪೆಂಡ್ ಅಂತಕ್ಕಂಥ ಒಂದು ಪ್ರೋಗ್ರಾಮ್ ಇಟ್ಕೊಂಡು ಇವರು ಸಸ್ಪೆಂಡ್ ಮಾಡಿದ್ದಾರೆ. ಈ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು ತೀವ್ರತವಾದ ಕಾನೂನು ಬಾಹಿರವಾದ ಕ್ರಮ ಅಂತ ನಾನು ನನ್ನ ಅಭಿಪ್ರಾಯನ ಹೇಳ್ತಾ ಇದ್ದೀನಿ. ಸಾರ್ವಜನಿಕರು ಸಹ ನಮ್ಮ ಮುಂದೆ, ನಮ್ಮ ಕ್ಲೈಂಟ್ಗಳು, ಕಕ್ಷಿದಾರರು, ಮಿತ್ರರು ನಾವು ಮಾತಾಡಬೇಕಾದ್ರೆ ಎಲ್ಲರೂ ಹೇಳ್ತಾರೆ ಇದು ಈ ಒಂದು ಕ್ರಮ ಕಾನೂನು ಬಾಹಿರ, ಸರ್ಕಾರ ಮಾಡಿರ್ತಕ್ಕಂಥ ಕ್ರಮ ತಪ್ಪು ಅಂತ ಹೇಳಿ ಮೇಲ್ನೋಟಕ್ಕೆ ಕಂಡು ಬರ್ತದೆ. ಅವರ ಒಂದು ಹಕ್ಕುಚ್ಯುತಿಯನ್ನು, ಅವರ ಒಂದು ಕರ್ತವ್ಯ ಲೋಪನ ಮುಚ್ಕೊಳ್ಳೋಕ್ಕೋಸ್ಕರ ಈ ಥರ ಸಸ್ಪೆಂಡ್ ಅಂತಕ್ಕಂಥದ್ದು ಮಾಡಿರ್ತಕ್ಕಂಥದ್ದು ಸರಿ ಇಲ್ಲ, ಇದು ತಪ್ಪು ಅಂತ ನಾವು ಹೇಳ್ತಾ ಇದ್ವಿ ಸರ್. ಈಗ ಮೆಡಿಕಲ್ ಎನ್ಕ್ವೈರಿಗೆ ಹಾಕಿದ್ದಾರೆ ಸರ್ಕಾರದವರು. ಹೌದು ಸರ್. ಈಗ ಅವರು ರಿಪೋರ್ಟ್ ಕೊಟ್ಟಾದ್ಮೇಲೆ ಏನು ಕ್ರಮ ಜರುಗಿಸಲಾಗುತ್ತೆ? ಒಂದೊಮ್ಮೆ ಪೊಲೀಸರು ತಪ್ಪಿಲ್ಲ ಅಂತಂದ್ರೆ ಮತ್ತೆ ಬಿ ದಯಾನಂದ್ ಅವರಿಗೆ ಅವಕಾಶ ಕೊಡುವಂಥ ಸಾಧ್ಯತೆ ಇರುತ್ತಾ ಸರ್? ಬಿ ದಯಾನಂದ್ ಅವರಿಗೆ ಅದೇ ಪ್ಲೇಸ್ನಲ್ಲಿ ಅವಕಾಶ ಕೊಡೋದಕ್ಕೆ ಸಾಧ್ಯತೆಯೇ ಇಲ್ಲ. ಅವರು ಕಾನೂನು ದೃಷ್ಟಿಯಲ್ಲಿ ಅವರು ಕೋರ್ಟ್ ಮೊರೆ ಬಂದು ಮೊನ್ನೆ ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟಿನ ಆದೇಶದ ಮೇರೆಗೆ ಅದೇ ಪ್ಲೇಸಿಗೆ ಹೋಗಿ ಅವರು ಕರ್ತವ್ಯ ನಿರ್ವಹಿಸ್ಬೋದು ವಿನಃ ಸರ್ಕಾರ ಅವ್ರಿಗೆ ಅದೇ ಪ್ಲೇಸ್ನಲ್ಲಿ ಅದೇ ಅಧಿಕಾರನ, ಅದೇ ಹುದ್ದೆನ ಕೊಡೋದಕ್ಕೆ ಸಾಧ್ಯ ಇಲ್ಲ ಸರ್. ಈಗ ಆಕ್ಷನ್ ತಗೊಂಡಾದ್ಮೇಲೆ ಸರ್ ಎನ್ಕ್ವೈರಿ ನಡೆಸೋದು ಅಂತದ್ದು ಎಷ್ಟು ಸರಿ? ಯಾಕಂದ್ರೆ ಎನ್ಕ್ವೈರಿ ಆದ್ಮೇಲೆ ಸರ್ಕಾರಕ್ಕೆ ರಿಪೋರ್ಟ್ ಸಬ್ಮಿಟ್ ಆದ್ಮೇಲೆ ಅವ್ರ ಮೇಲೆ ತಪ್ಪಿತಸ್ಥರು ಅಂತ ಕಂಡು ಬಂದ್ಮೇಲೆ ಅವ್ರ ಮೇಲೆ ಕ್ರಮ ಜರುಗಿಸಬೇಕಾಗಿತ್ತು. ಇಲ್ಲಿ ಸರ್ಕಾರ ಎಡವಿದೆ ಯಾಕೆ ಕೇಳ್ತಾ ಇದ್ದೀವಿ ಸರ್? ಇದು 100% ಸರ್ಕಾರ ಎಡವಿದೆ ಸರ್. ಸರ್ಕಾರ ಎಡವಿದೆ ಅಂತೇಳಿ ಕರ್ನಾಟಕದ ಎಲ್ಲ ಜನತೆಯೂ ಹೇಳ್ತಾ ಇದ್ದಾರೆ. ಇದು ಮೇಲ್ನೋಟಕ್ಕೇ ಸರ್ಕಾರ ಎಡವಿರ್ತಕ್ಕಂಥದ್ದು ಕಂಡು ಬರ್ತದೆ ಸರ್. ಇದರಲ್ಲಿ ಇವರು ಸಸ್ಪೆಂಡ್ ಮಾಡಿರೋದ್ರಿಂದ ಇವರು ಈ ಮ್ಯಾಜಿಸ್ಟ್ರೇಟಿಯಲ್ ಎನ್ಕ್ವೈರಿ ಮಾಡಿರ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತ ನನ್ನ ಭಾವನೆ ಸರ್. ಇದಕ್ಕೆ ನೇರವಾಗಿ ನಾವು ಸರ್ಕಾರವನ್ನೇ ಹೊಣೆ ಮಾಡಬೇಕಾಗತ್ತೆ. ಕಾರಣ ಸರ್ಕಾರದ ಅನುಮತಿ ಇಲ್ಲದೇ ಯಾವ ಒಂದು ಕಾರ್ಯಕ್ರಮ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಅವರಲ್ಲಿ ಇಂಟೆಲಿಜೆನ್ಸ್ ಬ್ಯೂರೋ ಇದೆ, ಎಲ್ಲ ಮಾಹಿತಿನೂ ಅವರಿಗೆ ಬಂದಿರುತ್ತೆ. ಗೊತ್ತಿದ್ದು ಕೂಡ ಅವರು RCB ಕಡೆಯವರು ಏನು ಹಾಕಿದ್ರು ಅಂದರೆ, ಬೆಳಿಗ್ಗೆ ಟ್ವೀಟ್ ಮಾಡಿದಾಗ CM ಡೆಪ್ಟಿ CM ಮೀಟ್ ಮಾಡಿ ನಾವು ಸ್ಟೇಡಿಯಂಗೆ ಹೋಗೋದು ಅಂತ ಇತ್ತು. ಇವರು ಇದೇ ಒಂದು ಅವಕಾಶನ ತಮ್ಮ ಸ್ವಂತ ಪ್ರಚಾರಕ್ಕಾಗಿ ಬಳಸ್ಕೊಳ್ಳೋದಕ್ಕೋಸ್ಕರ ಅದರಲ್ಲಿ CM ಡೆಪ್ಟಿ CM ಇಬ್ಬರು ಸೇರಿಕೊಂಡು ಇಲ್ಲೇ ವಿಧಾನಸೌಧದ ಮುಂದೆ ಮೆಟ್ಲ ಮೇಲೆ ನಾವು ಒಂದು ಕಾರ್ಯಕ್ರಮ ಮಾಡಿ ಇದನ್ನು ಎನ್ಕ್ಯಾಶ್ ಮಾಡ್ಕೋಬೇಕು ಅಂಥೇಳಿ ಇದನ್ನು ಅವರಿಗೆ ಜನನ ಕಂಡು ಸುಸ್ತಾದರು. ಇನ್ ದ ಸೆನ್ಸ್ ಒಳ್ಳೆ ಅಪರ್ಚುನಿಟಿ ಬಿಡಬಾರ್ದು ಅಂಥೇಳಿ ಅದೇ ದಿವಸನೇ ಏನೂ ಸಿದ್ಧತೆ ಇಲ್ಲದೇ ಪೊಲೀಸ್ನವರು ಒಂದೇ ದಿವಸ 2 ಕಡೆ ಪ್ರೋಗ್ರಾಮ್ಗೆ ನಾವು ಭದ್ರತೆ ಕೊಡೋಕ್ಕಾಗಲ್ಲ ಅಂತಂದ್ರೂ ಹೇಳಿದ್ರು ಅವರು ತಮ್ಮ ಒಂದು ಪ್ರತಿಷ್ಠೆ ಸಲುವಾಗಿ ರಾಜಕೀಯದ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಅವರು ವಿಧಾನಸೌಧದ ಮುಂದೆ ಮಾಡಿದ್ರು. ಆವಾಗಲೇ ಅವರಿಗೆ ಮುನ್ಸೂಚನೆ ಸಿಕ್ಕಿತ್ತು. ಬೆಳಗ್ಗೆಯಿಂದನೇ ವಿಧಾನಸೌಧದ ಮುಂಭಾಗ ಫುಲ್ಲು ತುಂಬೋಗಿತ್ತು. ಪೊಲೀಸರು ಯಾವ ಥರ ಅವರು ಸಜ್ಜಾಗಬೇಕು, ಬೆಳಿಗ್ಗೆನೇ ಇವರು ಹಾಗೆ ಏನಾರ ಒಂದು ಸನ್ಮಾನ ಮಾಡಬೇಕು ಅಂದಿದ್ರೆ ಇವರು ಸ್ಟೇಡಿಯಮ್ಗೆ ಹೋಗಿ ಇವರಿಬ್ಬರು ಹೋಗಿ ಸನ್ಮಾನ ಮಾಡಿದರೆ ಈ ತಲೆನೋವು ಇರ್ತಿರ್ಲಿಲ್ಲ, ಯಾರ್ದು ಸಾವು ಆಗ್ತಾ ಇರಲಿಲ್ಲ. ಸ್ಟೇಡಿಯಮ್ಗೆ ಬೆಳಿಗ್ಗೆಯಿಂದನೇ ಜನನ ಬಿಟ್ಟುಬಿಟ್ಟಿದ್ರೆ ಇದು ಒತ್ತಡನೂ ಬರ್ತಾ ಇರಲಿಲ್ಲ, ನುಗ್ಗಾಟನೂ ಇರ್ತಾ ಇರಲಿಲ್ಲ. ಅದೇನಾಯಿತು, ವಿಧಾನಸೌಧದ ಮುಂದೆ ಇವರು ಪ್ರೋಗ್ರಾಮ್ ಮಾಡಿದಾಗ ಇಲ್ಲಿ ಮುಗಿಸಿದ ತಕ್ಷಣವೇ ವಿತಿನ್ 10 to 20 minutes ಅಲ್ಲಿ ಪ್ರೋಗ್ರಾಮ್ ಇತ್ತು. ಹಂಗಾಗಿ ಏನಾಯಿತು, ಇಲ್ಲಿದ್ದವರೆಲ್ಲ ಅಲ್ಲಿ ನುಗ್ಗಿದ್ರು. ಆ ನುಗ್ಗಾಟದಲ್ಲಿ ಇದು ಸಾವು ಸಂಭವಿಸಿದೆ. ಇದಕ್ಕೆ ಯಾರೂ ತಮ್ಮ ಒಂದು ವಿವೇಚನೆಯನ್ನು ಬಳಸೇ ಇಲ್ಲ. ರಾಜಕೀಯ ಮುತ್ಸದ್ದಿಗಳೆಲ್ಲ ಅವರವರ ಸ್ವಇಚ್ಛೆ ಸೆಲ್ಫಿಶ್ನೆಸ್ಸಿಂದ ಈ ಮುಗ್ಧ ಜನತೆ, ಅದರಲ್ಲೂ ಯುವಜನತೆಯನ್ನು ಪ್ರಾಣಕ್ಕೆ ಕುತ್ತು ತಂದಿದ್ದಾರೆ. ಇದು ತುಂಬಲಾರದ ನಷ್ಟ. ಇದು ಬರೇ ಪೊಲೀಸರನ್ನ ಬಲಿ ತೊಗೊಂಡ್ರಾಗಲ್ಲ. ಇದಕ್ಕೆ ರಾಜಕೀಯದ ಮುಖ್ಯಸ್ಥರನ್ನೇ ಹೊಣೆ ಮಾಡಬೇಕಾಗತ್ತೆ, ಪಾರ್ಟಿನೇ ಹೊಣೆ ಮಾಡಬೇಕಾಗತ್ತೆ. ಕಾಂಗ್ರೆಸ್ ಪಕ್ಷನೇ ಇದರ ನೇರ ಹೊಣೆ ಹೊತ್ತು ತಮ್ಮ ರಾಜೀನಾಮೆ ಸಲ್ಲಿಸಿ ಮುಕ್ತವಾದ ಒಂದು ತನಿಖೆ ನಡೆಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀವಿ. CM ರಾಜೀನಾಮೆ ಕೊಡ್ಬೇಕಾ, DCM ಕೊಡ್ಬೇಕಾ ಅಥವಾ ಇಬ್ರು ಕೊಡ್ಬೇಕಾ?
CM ರಾಜೀನಾಮೆ ಕೊಟ್ಟರೆ ಎಲ್ರದ್ದು ಮುಗಿಯುತ್ತೆ ಕತೆ, ಎಲ್ಲರೂ ಜವಾಬ್ದಾರಿ. ಯಾಕಂದರೆ ಇದೆಲ್ಲ ಕ್ಯಾಬಿನೆಟ್ ತೀರ್ಮಾನದಂಗೆ ಆಗಿರೋದು. ಕ್ಯಾಬಿನೆಟ್ ಇವರು ಸಸ್ಪೆಂಡ್ ಮಾಡೋದಕ್ಕೋಸ್ಕರ ಕ್ಯಾಬಿನೆಟ್ ತೀರ್ಮಾನ ತೊಗೊಂಡಿಲ್ವ, ತುರಂತವಾಗಿ ಏನು ಬೇಕೋ ಅವ್ರು ಮಾಡಬೇಕು ಅಂತ. ಅಲ್ಲೂ ಉದ್ದೇಶ ಇದೆ. ಇದು ಕಮಿಷನರ್ನ ಬದಲಾಯಿಸೋ ಉದ್ದೇಶ ಅವರ ಪಾರ್ಟಿಯವ್ರನ್ನೇ ಒಬ್ಬರನ್ನ ಅಲ್ಲಿ ಕಮಿಷನರ್ ಮಾಡಬೇಕು ಅಂತ ಉದ್ದೇಶ ಇದೆ ಅವ್ರದ್ದು. ಇದಕ್ಕೋಸ್ಕರ ಇದೆಲ್ಲ ಒಂದು ಹುನ್ನಾರ. ಸೊ ಕಮಿಷನರ್ ಆದವ್ರು ಏನು ಮಾಡೋಕ್ಕೆ ಸಾಧ್ಯ? ಪೊಲೀಸರು ಹಿಂದಿನ ದಿವಸ 3 ಗಂಟೆವರೆಗೂ ಗದ್ದಲಾಗಿದೆ. 3 ಗಂಟೆವರೆಗೂ ಅವರು ಎಲ್ಲರನ್ನೂ ಸೆಕ್ಯೂರಿಟಿ ಕೊಟ್ಟು ಮನೆಗೆ ಹೋಗಿ ಯಾವಾಗ ಮಲಗಬೇಕು? ಅವ್ರೇನು ಮನುಷ್ಯರಲ್ವಾ? ಅವ್ರು ಬಂದು ಮತ್ತೆ ಬೆಳಿಗ್ಗೆ ಬಂದು ರೆಡಿಯಾಗಿ ಬರಬೇಕು ಅಂದರೆ ಯಾವ ಥರ ಆಗುತ್ತೆ? ಇದು ಒಂಥರ ಇಮ್ಮೆಚೂರ್ಡ್ ಡಿಸಿಷನ್ ಅಂತ ಅನಿಸುತ್ತೆ. ಇದು ಈ ಥರ ಆಗಬಾರ್ದು, ಮುಂದೆ ಯಾರು ಮಾಡಲೂಬಾರ್ದು. ಅವ್ರು ಏನಾರ ಮಾಡ್ಕೊಳ್ಳಿ, ಮುಗ್ಧ ಜನತೆಗೆ ಸಾವಿಗೆ ಇವ್ರು ಕಾರಣ ಆಗಬಾರ್ದು. ಇದು ದೇಶಕ್ಕೆ ಒಂದು ಅನ್ಯಾಯ. ಅದರಿಂದ ಇದು ಸಡನ್ನಾಗಿ ಆಗಿದ್ದಲ್ಲ. ಇದು ಯಾವುದೇ ಈಗ ಪುನೀತ್ ರಾಜ್ಕುಮಾರ್ ತೀರ್ಕೊಂಡಾಗ ಅದು ಸಡನ್ನಾಗಿ ಆಯಿತು. ಆವಾಗಲೇ ಕಂಟ್ರೋಲ್ ಮಾಡಿದ್ದವರು ಇವಾಗ ಯಾಕೆ ಆಗ್ತಾ ಇರಲಿಲ್ಲ? ಆಗಿರೋದು ಪ್ರಾಬ್ಲಮ್ ಏನಾಗಿದ್ದು, 2 ಕಡೆ ಒಂದೇ ದಿವಸ ಫಂಕ್ಷನ್ನು, ಅದು ವಿತಿನ್ ಎ ಸ್ಪ್ಯಾನ್ ಆಫ್ 1 hour. ಹಂಗಾಗಿ ಈ ದುರಂತಕ್ಕೆ ಕಾರಣ ನೇರವಾಗಿ ಸರ್ಕಾರನೇ ಹೊಣೆ ಮಾಡಬೇಕಾಗುತ್ತೆ. ಈಗ ಪಾಲಿಸಿ ಮೇಕರ್ಸು ಅಥವಾ ಪ್ರೋಗ್ರಾಮ್ ಫಿಕ್ಸರು ಡಿಫರೆಂಟು. ಪೊಲೀಸ್ನವರು ಆ ನಂತರದಲ್ಲಿ ಪ್ರೊಟೆಕ್ಷನ್ ಕೊಡ್ಲಿಕ್ಕೆ ಬರೋದು. ಆ್ಯಸ್ ಪರ್ ದಿ ಇನ್ಫಾರ್ಮೇಷನ್ ದೆರ್ ಈಸ್ ಆಲ್ಸೋ ಎ PIL ಪೆಂಡಿಂಗ್ ಬಿಫೋರ್ ದಿ ಹೈಕೋರ್ಟ್. ಆ್ಯಸ್ ಪರ್ ದಿ ಆರ್ಗ್ಯುಮೆಂಟ್ ಹೆಲ್ಡ್ ಇನ್ ಹೈಕೋರ್ಟ್, ದಿ ಪೊಲೀಸ್ ಹ್ಯಾವ್ ರಿಪೋರ್ಟೆಡ್ ದಟ್ there is not a safe phase for programming that particular issue, so that the police is not responsible, and the decisions maker and program fixer or whoever involved in the government are the important role in calling functions. So ಪೊಲೀಸರನ್ನು ದೂರಲಿಕ್ಕೆ ಇದು ಸರಿಯಾದದ್ದು ಅಲ್ಲ ಅಂತ ನನ್ನ ಒಪಿನಿಯನ್. ಸರ್ಕಾರ ತನ್ನ ತಪ್ಪನ್ನು ಮುಚ್ಚಾಕೋದಕ್ಕೆ ಪೊಲೀಸರ ಮೇಲೆ ಹಣೆಪಟ್ಟಿ ಕಟ್ತಾ ಇದೆಯಾ? ಇರಬಹುದು. ಬಟ್ ಪ್ರೋಗ್ರಾಮು ಯಾರು ಮಾಡೋದು? ಗೌರ್ಮೆಂಟ್ನವ್ರು ಹೇಳಿದ್ರೆ ತಾನೇ ಆಗೋದು. ಗೌರ್ಮೆಂಟ್ ಪ್ರೋಗ್ರಾಮ್ ಅದು ಅಕಾರ್ಡಿಂಗ್ ಟು ದ ಶೆಡ್ಯೂಲ್. ಆ ಗೌರ್ಮೆಂಟ್ ಪ್ರೋಗ್ರಾಮಿಗೆ ಇವರು ಪೊಲೀಸರಿಗೆ ಒಂದು ಕರೆಕ್ಟಾದಂಥ ಟೈಮಿಂಗ್ಸು, ಎಷ್ಟು ಜನ ಬರ್ತಾರೆ, ಏನು ಅರೇಂಜ್ಮೆಂಟ್ ಆಗಬೇಕು, ಇವ್ರ ರೋಲ್ ಏನು, ಆ ಥರ ಮ್ಯಾಂಡೇಟ್ ಆದಂಥ ಇನ್ಸ್ಟ್ರಕ್ಷನ್ಸ್ ಏನೂ ಇಲ್ಲ. ಬನ್ರಿ ಅಲ್ಲಿ ಅಂತ ಹೇಳಿದ್ರು, ಇವರು ಹೋಗಿದ್ದು ಅಷ್ಟೇ. ಬಟ್ ನಾವು ಹೇಳಿದ್ದನ್ನ ಎಕ್ಸಿಕ್ಯೂಟ್ ಮಾಡುವಲ್ಲಿ ಅವರು ವೈಫಲ್ಯ ಇದೆ ಪೊಲೀಸರದು ಅಂತಾರೆ ಅವರು. ನಾವು ಹೇಳಿದ್ವಿ ಕರೆಕ್ಟು, ಎಕ್ಸಿಕ್ಯೂಷನ್ನು ಪ್ರೋಗ್ರಾಮ್ ಪ್ರೊವೈಡಿಂಗ್ ದ ಸೆಕ್ಯೂರಿಟಿ ಫಾರ್ ದಿಸ್ ಪರ್ಟಿಕ್ಯುಲರ್ ಥಿಂಗ್ಸ್ ಈಸ್ ದ ಡ್ಯೂಟಿ ಆಫ್ ದಿ ಪೊಲೀಸ್. But here it is the case, fixing the program without time frame and without giving sufficient time, it is impossible to act and to provide safety, securities to the people. Another thing, there is also a specific report, it is impossible to provide the protection because there will be the more gathering of the people. It is uncontrollable as per the available information. This is the truth, so that we cannot finger the police. ಸರ್, ಇದು ನ್ಯಾಯಸಮ್ಮತ ಅಲ್ಲ. ಪೊಲೀಸವ್ರನ್ನ ತಲೆದಂಡ ಮಾಡಿರೋದು ಇದು ಬರೀ ಜನರ ಕಣ್ಣರಿಸುವಂಥ ತಂತ್ರ ಆಗಿದೆ ಅಂತ ನಾನಂತೂ ಭಾವಿಸಿದ್ದೀನಿ. ನಾನೊಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ಈ ಸಮಾಜದಲ್ಲಿ ಎಲ್ಲವನ್ನು ನೋಡಿದ್ದೀವಿ. ಆದರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಅವರು ನಿಜವಾಗ್ಲೂ ಹೇಳಬೇಕಂದ್ರೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಾಗಿತ್ತು. ಯಾಕೆಂದರೆ RCB ಅವರು ಏನು ಜೈಗಳಿಸಿದ್ದನ್ನು ಇಷ್ಟೊಂದು ವಿಜೃಂಭಣೆಯಿಂದ ಮಾಡಿ ಜನರಲ್ಲಿ ಏನೋ ದೊಡ್ಡ ನಾವು ಸಾಧನೆ ಮಾಡಿದ್ದೀವಿ ಅಂತ ತೋರಿಸ್ಕೊಂಡು ರಾಜಕೀಯ ಲಾಭವನ್ನು ಗಿಟ್ಟಿಸ್ಕೊಳ್ಳೋದಕ್ಕೆ ಈ ರೀತಿ ಒಂದು ಸಭೆಯನ್ನು ಏರ್ಪಡಿಸಿರೋದೇ ಫಸ್ಟಿಗೆ ತಪ್ಪು. ಇದರಿಂದ ಯಾರಿಗೂ ಕೂಡ ಜನಸಾಮಾನ್ಯರಿಗೆ ಲಾಭ ಇಲ್ಲ. ಇವರು ಮುಖ್ಯಮಂತ್ರಿಗಳಾದಂಥವರು DK ಶಿವಕುಮಾರ್ ಅವರು ಕರೆ ಕೊಟ್ಟಾಗ ರಾಜ್ಯದಲ್ಲಿ ಸುಮಾರು ಜನ ಬರುವಂಥದ್ದಾಗತ್ತೆ. ಅದಕ್ಕೆ ಇಂಟೆಲಿಜೆಂಟ್ ರಿಪೋರ್ಟ್ ಯಾರ ಹತ್ರ ಇದೆ, ಇಂಟೆಲಿಜೆನ್ಸ್ ಯಾರ ಹತ್ರ ಇದೆ, ಮುಖ್ಯಮಂತ್ರಿಗಳಿಗೂ ಮತ್ತು ಉಪಮುಖ್ಯಮಂತ್ರಿಗಳಿಗೂ ಗೊತ್ತು. ಎಷ್ಟು ಜನ ಸೇರ್ತಾ ಇದ್ದಾರೆ, ಎಷ್ಟು ಪೊಲೀಸನ್ನು ನಿಯೋಗ ಮಾಡಬೇಕು ಅನ್ನೋದು ಇವ್ರಿಗೆ ಗೊತ್ತಿತ್ತು. ಆದರೆ ಯಾವುದೇ ಪ್ರಿಕಾಷನರಿ ಮೆಜರ್ಮೆಂಟ್ಸ್ ತಗೊಳ್ದಿರಾ, ಯಾವುದೇ ರೀತಿಯಾದಂತಹ ಮುನ್ನೆಚ್ಚರಿಕೆ ತೆಗೆದುಕೊಳ್ದಿರಾ ಜನ ಬಂದಾಗ ಕಾಲು ತುಳಿತದಲ್ಲಿ ಇವತ್ತೇನು ನಿಧನ ಹೊಂದಿದ್ದಾರೆ ಜನ 11 ಜನ, ಅವರಿಗೆ ಇವತ್ತು ಅವರ ಕುಟುಂಬಗಳಿಗೆ ಯಾರಾಗಬೇಕು?
ಸುಮಾರು ಜನರಿಗೆ ಇನ್ನೂ ಎಷ್ಟು ಜನರಿಗೆ ಏನಾಗಿದೆ ಅನ್ನೋದೇ ಸರ್ಕಾರದಲ್ಲಿ ಮಾಹಿತಿ ಇಲ್ಲ. ನಾನೇನು ಜನ ತೀರೋಗಿದ್ದಾರೆ ಅಂದರೆ ಇನ್ನು ಸುಮಾರು ಜನರಿಗೆ ಕೈಕಾಲುಗಳು ನಷ್ಟ ಆಗಿರುತ್ತೆ ಮತ್ತು ಹಲವಾರು ತೊಂದರೆಗಳು ಅನುಭವಿಸಿರ್ತಾರೆ. ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂದರೆ ಇಂಥವ್ರು ಸರ್ಕಾರ ನಡೆಸೋದಕ್ಕಿಂತ ಸುಮ್ಮನೆ ಮನೆಗೆ ಹೋಗಬೇಕು. ಯಾರು ಕೆಪಾಸಿಟಿ ಇರ್ತಾರೋ, ಯಾರು ಇಂಥದ್ದೆಲ್ಲವನ್ನು ನಿಯೋಗ ಕರೆಕ್ಟಾಗಿ ನಡೆಸ್ಕೊಡ್ತಾರೋ ಅಂಥವ್ರು ಮುಖ್ಯಮಂತ್ರಿಗಳಾಗಲಿ. ಇವರೇನು ಗೂಟ ಹಿಡ್ಕೊಂಡು ಅಲ್ಲಿ ಕೂತಿರೋದ್ರಿಂದ ಏನು ಜನರಿಗೆ ಲಾಭ ಆಗ್ತಾ ಇದೆ? ಹಾಗಾಗಿ ತಲೆದಂಡ ಮಾಡಿರೋದು ಪೊಲೀಸವ್ರನ್ನ ನೆಪ ಮಾತ್ರಕ್ಕೆ, ಮತ್ತು ಪೊಲೀಸವರು ತಲೆದಂಡ ಮಾಡೋದಕ್ಕೆ ಬರೋದಿಲ್ಲ. ಅವರನ್ನು ದೂಷಿಸೋ ಬದಲು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳೇ ನೇರ ಹೊಣೆ ಅಂತ ನಾನಂತೂ ಹೇಳ್ತಾ ಇದ್ದೀನಿ. ಇದು ನಿಜ. ನಾನು ಜವಾಬ್ದಾರಿಯುತ ಬೆಂಗಳೂರು ವಕೀಲರ ಸಹಕಾರ ಸಂಘದ ಉಪಾಧ್ಯಕ್ಷನಾದಂಥ ಜಿ ಮಂಜುನಾಥ್ ಅಂತ ನಾನೇ ಹೇಳ್ತಾ ಇದ್ದೀನಿ. ಇದು ನಿಜವಾಗ್ಲೂ ಜನರಲ್ಲಿ ಇದು ಮೂಡಿ ಬಂದಿದೆ. ಹಾಗೂ RCB ಗೆದ್ದು ವಿಜೃಂಭಣೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಇದು ಹೆಂಗಾಗಿದೆ ಅಂದರೆ, ಇವಾಗ ಒಳ್ಳೆ ಹೊಟ್ಟೆ ತುಂಬ ಊಟ ಮಾಡಿ ವಾಂತಿ ಮಾಡ್ಕೊಂಡಂಗೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ರಾಜಕೀಯ ಲಾಭಕ್ಕೂ. ನನಗೆ ರಾಜೀನಾಮೆ ಕೊಡಬೇಕಾಗಿರೋದು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನೇರ ಹೊಣೆ. ಇದಕ್ಕೆ ಏನು 11 ಜನ ತೀರ್ಕೊಂಡಿದ್ದಾರೆ ಅದಕ್ಕೆ ನೇರ ಹೊಣೆ. ಕಾಲ್ತುಳಿತಲ್ಲಿ ಇರುವವರಿಗೆ ನೇರ ಹೊಣೆ ಮುಖ್ಯಮಂತ್ರಿಗಳು ಮತ್ತು ಉಪಮಂತ್ರಿಗಳು. ಇದರಿಂದ ನಿಂಚ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಹೆಸರು ಕಣ್ಣೀರು ಹಾಕ್ತಾರೆ, ಸುಖ ಏನು? ಅವ್ರ ಪ್ರಾಣ ವಾಪಸ್ ಬರುತ್ತಾ? ಅವ್ರ ಕುಟುಂಬಗಳಿಗೆ ಏನಾದರೂ ಒಳ್ಳೇದಾಗುವಂಥದ್ದು ಮಾಡೋಕ್ಕಾಗತ್ತೆ? ಇವ್ರ ಕೈಯಲ್ಲಿ ಮಾಡೋಕ್ಕಾಗಲ್ಲ. ಹಾಗಾಗಿ ಮುಖ್ಯಮಂತ್ರಿಗಳ ಕಣ್ಣೀರು ಹಾಕಿದ್ರೂ ಅವ್ರ ಮಕ್ಕಳು ಈ ಥರ ಆಗಿದ್ದರೆ ಅವ್ರಿಗೆ ನೋವು ಗೊತ್ತಾಗೋದು. ಜನಸಾಮಾನ್ಯರ ಮಕ್ಕಳು ಕ್ರೇಜ್ ಇದ್ದೇ ಇರತ್ತೆ ಯುವಕರಲ್ಲಿ. ಅವ್ರು ಬರ್ತಾರೆ, ನೀವು ಕರೆ ಯಾಕೆ ಕೊಟ್ರಿ? ಬನ್ನಿ ಅಂತ. ನೀವು ಯಾವಾಗ ಕರೆ ಕೊಡ್ತೀರೋ ಎಲ್ಲ ರೀತಿಯಲ್ಲಿ ವ್ಯವಸ್ಥೆಯನ್ನು ಫಸ್ಟ್ ರೂಪಿಸ್ಕೋಬೇಕು. ಮಾರನೇ ದಿವಸ ಮಾಡೋದು ಇನ್ನು 4 ದಿವಸ ಲೇಟಾಗಿ ಮಾಡಿ ವಿಜೃಂಭಣೆ. ಮತ್ತೆ ಪೊಲೀಸರು ಇದು ಬೇಡ ಮಾಡೋದು ಆಗಲ್ಲ ಅಂತ ಹೇಳ್ತಿರುತ್ತೆ. ಮತ್ತೆ ಪೊಲೀಸು ರಿಪೋರ್ಟ್ ಪ್ರಕಾರ ಅವರು ಪರ್ಮಿಷನ್ ಕೊಟ್ಟಿಲ್ಲ ಮಾಡೋದಕ್ಕೆ. ಆ್ಯಕ್ಚುಲ್ ಆಗಿ ನನಗೆ ಬಂದಿರುವಂಥ ನಾನು ತಿಳ್ಕೊಂಡಿರೋ ಮಾಹಿತಿ ಪ್ರಕಾರ ಪೊಲೀಸವರು ಸರ್ ಇಷ್ಟು ಬೇಗ ಇದನ್ನೆಲ್ಲ ನಾವು ಮಾಡೋದಕ್ಕಾಗಲ್ಲ, ಇದು ಜನ ಜಾಸ್ತಿ ಬರುವಂಥ ಸೂಚನೆಗಳಿದೆ, ಹಾಗಾಗಿ ಬೇಡ ಅಂತ ಹೇಳಿದ್ರು ಕೂಡ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ ಮಾಡ್ರಿ ಏನೂ ಆಗಲ್ಲ ಅಂತ ಒಂದು ದರ್ಪದಿಂದ ಹೇಳಿದ್ರು ಅಂತಕ್ಕಂಥದ್ದು ಕೂಡ ಮಾಹಿತಿ ಇದೆ. ನಾವು ಪೇಪರ್ಗಳನ್ನು ನೋಡಿದ್ದೀವಿ, ಹಲವಾರು ಯೂಟ್ಯೂಬ್ ಚಾನಲ್ಗಳಲ್ಲಿ, ಮತ್ತು ಟ್ವೀಟ್ ಮಾಡಿದಾರಲ್ಲ ಮುಖ್ಯಮಂತ್ರಿಗಳೇ ಟ್ವೀಟ್ ಮಾಡಿದ್ದಾರೆ, ಜನರಿಗೆ ಕರೆ ಕೊಟ್ಟಿದ್ದಾರೆ. ಇನ್ನೇನಿದೆ ಅದರಲ್ಲಿ? ದರ್ಪ ತೋರಿರೋದು ಸತ್ಯ. ಇಲ್ಲಾಂದರೆ ಈ ಥರ ಆಗೋಕ್ಕೆ ಚಾನ್ಸಸ್ಸೇ ಇರಲಿಲ್ಲ. ನೀವು ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲಿ ಇಡಬೇಕಾದಂಥ ಅವಶ್ಯಕತೆ ಏನಿತ್ತು? ನೀವು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟ್ ಮಿನಿಸ್ಟರ್ಸು, MLAಗಳು, MP ಗಳು ಸೇರಿಕೊಂಡು ಬ್ಯಾಂಕೆಟ್ ಹಾಲ್ ವಿಧಾನಸೌಧದೊಳಗಡೆ ಮಾಡಬೇಕಾಗಿತ್ತು. ಅವ್ರನ್ನ ಕರೆದು ಪ್ರಶಂಸೆ ಮಾಡಿ ವಿಜಯೋತ್ಸವನ ಆಚರಣೆ ಮಾಡಿ ಅವ್ರಿಗೇನಾದರೂ ಪ್ರಶಂಸೆ ಮಾಡಿ, ಒಳ್ಳೆಯ ಹೆಸರು ತಂದಿದ್ದೀರಾ, ನೀವು ಗೆದ್ದಿರೋದು ನಮ್ಗೆ ಸಂತೋಷ ತಂದಿದೆ ಬೆಂಗಳೂರು ಮತ್ತು ರಾಜ್ಯಕ್ಕೆ ಅಂತ ಹೇಳಿ ಅವ್ರನ್ನ ಬೀಳ್ಕೊಡುಗೆ ಮಾಡ್ಬೋದಾಗಿತ್ತು. ಅದನ್ನು ಬಿಟ್ಬಿಟ್ಟು ಜನರನ್ನೆಲ್ಲ ಕರೆಸಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮಾಡೋ ಅಂಥ ಏನು ಗರ್ದಂದಾರಿ ಕೆಲಸ ಮಾಡಿದ್ದೀರಿ ನೀವು. ಆಮೇಲೆ ಇವತ್ತು ನೀವು ಸರ್ಕಾರ ನಡೆಸುವಂಥ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಬೆಟ್ಟಿಂಗ್ಗಳು ಕಟ್ಕೊಂಡು ಇಡೀ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಹಲವಾರು ಮನೆಗಳು ಹಾಳಾಗೋಗಿದೆ. ಅದರಲ್ಲಿ ಹಣ ಪ್ರತಿದಿನ ಬೆಟ್ಟಿಂಗ್ಗಳಲ್ಲಿ ಟ್ರಾನ್ಸಾಕ್ಷನ್ ಆಗ್ತದಲ್ಲ, ಅವ್ರನ್ನೆಲ್ಲ ಯಾಕೆ ನೀವು ಹಿಡಿತಾ ಇಲ್ಲ? ಸೈಬರ್ ಕ್ರೈಮಲ್ಲಿ ಇಮ್ಮಿಡಿಯೇಟ್ ಟ್ರಾನ್ಸಾಕ್ಷನ್ಗಳು ಆಗ್ತಾ ಇದೆ ಅಂದರೆ ಏನು ಮಾಡ್ತಾ ಇದ್ದಾರೆ, ಲಾವಾದೇವಿ ಹೆಂಗೆ ನಡೀತಾ ಇದೆ, ಅವ್ರಿಗೆ ಯಾರು ಏನು ಅಂತ ನಿಮಗೆ ಗೊತ್ತಾಗಲ್ವಾ? ಮನೆ ಹಾಳು ಕೆಲಸ ಇದು. ಇದಕ್ಕಿಂತ ದುರಂತ ಬೇಕೇ ಈ ರಾಜ್ಯಕ್ಕೆ? ನಾವು ಯಾವುದೇ ಪಕ್ಷ ಅನ್ನೋದಕ್ಕಿಂತ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನೇರ ಹೊಣೆ. ಕಾಲ್ತುಳಿತದಲ್ಲಿ ನಿಧನರಾಗಿರೋದಕ್ಕೆ ಪೊಲೀಸವರು ಅಲ್ಲ. ಇದು ನನ್ನ ಭಾವನೆ ಮತ್ತು ಅಭಿಪ್ರಾಯ. ಅವರು ರಾಜೀನಾಮೆ ಕೊಡಬೇಕಂತ ನಾನು ಆಗ್ರಹಿಸ್ತಾ ಇದ್ದೀನಿ. ಸರ್ಕಾರ ಏನು ಹೇಳುತ್ತೆ ಅಂದರೆ, ನಾವು ವಿಧಾನಸೌಧ ಬ್ಯಾಕ್ವಿಟಲ್ಲಿ ಮಾಡಿದ್ದೀವಿ, ನಮ್ಮದೇನು ಪ್ರಾಬ್ಲಮ್ ಇಲ್ಲ, ವಿಧಾನಸೌಧ ಗ್ರ್ಯಾಂಡ್ ಸ್ಟೆಪ್ಪಲ್ಲಿ ಮಾಡಿದ್ದೀವಿ, ನಮ್ಮದೇನು ಇದರಲ್ಲಿ ತಪ್ಪಿಲ್ಲ ಅಂತ ಹೇಳಿ ಸರ್ಕಾರ ನುಡಿತಾ ಇದೆ. ಈ ಕೆಲಸನ ಚಿನ್ನಸ್ವಾಮಿ ಕ್ರೀಡಾಂಗಣ ಏನಿದೆ, ಆ ಒಂದು ಕ್ರೀಡಾಂಗಣ ಸಂಘದ ಪದಾಧಿಕಾರಿಗಳನ್ನ ಕರೆದು ಅದೇ ಫಂಕ್ಷನನ್ನು ನೀವು ಬ್ಯಾಕ್ವೇಟಲ್ಲಿ ಮಾಡ್ಬೋದಾಯ್ತಲ್ಲ. ಈಗ ಈ ಗಲಾಟೆ, ಈ ದುರ್ಘಟನೆ ನಡೆದ ಆದಮೇಲೆ ಎಷ್ಟೋ ಜನ ಸತ್ತು, ಅಮಾಯಕರು ಸತ್ತರು, ರೈತರುಗಳು ಸತ್ತರು. ಆ ಸತ್ತ ಆದ ನಂತರ ಪೊಲೀಸ್ನವ್ರದ್ದು ತಪ್ಪಿದೆ ಅಂತ ಹೇಳಿ ಅವ್ರನ್ನ
ಅಮಾನತನ್ನು ಮಾಡಿದ್ದೀರಾ. ಇದು ಖಂಡಿತವಾಗ್ಲೂ ಸಿದ್ದರಾಮಯ್ಯ ಅವ್ರ ಮೇಲೆ ಜನಗಳು ಸಿದ್ದರಾಮಯ್ಯ ಏನು ಮಾಡ್ತಾಯಿದ್ದಾರೆ, ಇದರಲ್ಲಿ ಸರ್ಕಾರದ ತಪ್ಪೋ ಅಥವಾ ಕ್ರೀಡಾ ಸಂಸ್ಥೆಯ ಸಂಘದ ತಪ್ಪೋ ಅನ್ನೋದನ್ನು ಜನಗಳಲ್ಲಿ ಗೊತ್ತಾಗಿದೆ. ಆದರೂ ಇದು ಮಾಡಿರೋದು ಮಹಾಂತ ತಪ್ಪು ಸರ್ಕಾರದ್ದು. ಸರ್ಕಾರ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ನಮ್ಮ ವಕೀಲರ ಸಹಕಾರ ಸಂಘದ ಉಪಾಧ್ಯಕ್ಷನಾಗಿ ನಾನು ಮಾತಾಡ್ತಾ ಇದ್ದೀನಿ. ಸತ್ಯವಾಗಿ ತಪ್ಪು ತಿಳ್ಕೊಂಡಿದ್ರೆ ಮುಖ್ಯಮಂತ್ರಿಗಳ ವಿರುದ್ಧ ಅಲ್ಲ, ಮುಖ್ಯಮಂತ್ರಿಗಳು ನನಗೂ ವೈಯಕ್ತಿಕವಾಗಿ ಯಾವುದೇ ದ್ವೇಷ ಇಲ್ಲ. ಏಕೆಂದರೆ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಗೆ ಅವ್ರಿಗೇನು ದ್ವೇಷ ಇಲ್ಲ. ಆದರೆ ಮುಖ್ಯಮಂತ್ರಿಗಳು ಮಾಡಿದ ನಡೆ ಇದೆಯಲ್ಲ ಅದ್ರ ವಿರುದ್ಧ ನಾವು ಅದನ್ನು ಪ್ರತಿಭಟಿಸೋಕ್ಕೋಸ್ಕರ ಏನು ನಮ್ಮ ಈ 4ನೇ ತಾರೀಕು ಜೂನು, ನೆನ್ನೆಲ್ಲ ಮೊನ್ನೆ ಅಂತ ಕಾಣುತ್ತೆ, ಮೊನ್ನೆ ಈ ಒಂದು ಘೋರ ದುರಂತ ನಡೀತಲ್ಲ, ಸ್ಟಾಂಪೇಡ್ ದುರಂತ ನಡೆದಿದ್ದು ಆದ ತಕ್ಷಣ ಮುಖ್ಯಮಂತ್ರಿ ಎಚ್ಚೆತ್ಕೊಂಡಿರಾನೆ ಅವರು ಎಲ್ಲ ಆಗ್ಲಿಕ್ಕೆ ಬಿಟ್ಟುಬಿಟ್ಟು ಈ ಪೊಲೀಸ್ ಇಲಾಖೆ ಮೇಲೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಅದು ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ಅಲ್ಲ, ಆ ನಿರ್ಲಕ್ಷ್ಯ ಬಂದು ಮೊದಲನೇದು ಆ ಒಂದು ಕ್ರಿಕೆಟ್ ಸಂಸ್ಥೆ ನಿಯಂತ್ರಣ ಮಾಡೋದು ಸರ್ಕಾರ. ಆದ್ದರಿಂದ ಇದು ಸರ್ಕಾರದ್ದು ನಿರ್ಲಕ್ಷ್ಯ. ಸರ್ಕಾರದ ಮುಖ್ಯಸ್ಥ ಯಾರು? ಮುಖ್ಯಮಂತ್ರಿ. ಹಂಗಾಗಿ ಮುಖ್ಯಮಂತ್ರಿಯವರ ಜವಾಬ್ದಾರಿ ತಕ್ಷಣ ಅವರು ಕೇಸ್ ದಾಖಲು ಮಾಡಿಸಿ KCCA ಏನಿದೆ ಕರ್ನಾಟಕ ಕ್ರಿಕೆಟ್ ಮಂಡಳಿ ಅವ್ರ ಪದಾಧಿಕಾರಿಗಳನ್ನ, ಕೆಲಸಗಾರರನ್ನ, ಭದ್ರತಾ ಮಂಡಳಿಯನ್ನು ಬಂಧಿಸಿ ಅವ್ರ ಮೇಲೆ ಕ್ರಮ ಜರುಗಿಸಿ ಅವ್ರನ್ನ ಅರೆಸ್ಟ್ ಮಾಡಿ ಕ್ರಮ ಜರುಗಿಸ್ಬೇಕಾಗಿತ್ತು. ಅದು ಮಾಡ್ದಿರಾ ಬೇರೆ ಏನೋ ಮಾಡಿದ್ದಾರೆ. ಅದು ಸಂತೋಷ, ಅದು ಕಾನೂನು ಚೌಕಟ್ಟಿಗಿದ್ರೆ ಮುಖ್ಯಮಂತ್ರಿಯವ್ರು ಮಾಡಿಕೊಡ್ಲಿ. ಬಟ್ ನಾವು ಆ್ಯಸ್ ಎ ಜನರಲ್ ಪಬ್ಲಿಕ್ಕು, ಆ್ಯಸ್ ಎ ಲಾಯರ್ ಫಾರ್ ಪಬ್ಲಿಕ್ ಕಾಸ್ ನಾನು ಮಾತಾಡೋದು ಏನಂದರೆ, ಈ ದೇಶದಲ್ಲಿ ಸುಮಾರು ಕಾಲು ತುಳಿತ ಪ್ರಕರಣಗಳಾಗಿದ್ದಾವೆ. ಆ ಕಾಲು ತುಳಿತ ಪ್ರಕರಣನ ಕ್ರಿಮಿನಲ್ ಕೇಸ್ ಆಗಿ ಸುಮಾರು ರಾಜ್ಯಗಳಲ್ಲಿ ದಾಖಲಾಗಿ ಕೇಸ್ ನಡೆದಿದ್ದಾವೆ. ಈ ಅಪಕೃತ್ಯ ಅನ್ನೋದು, ಟಾರ್ಟ್ ಅನ್ನೋದು ನೆಗ್ಲಿಜೆನ್ಸ್ ಆಗೋದು. ನೆಗ್ಲಿಜೆನ್ಸ್ ಅಂದ್ರೇನು? ನೆಗ್ಲಿಜೆನ್ಸ್ ಅಂದರೆ ಯಾರು ನಮ್ಮ ಕ್ರಿಕೆಟ್ ಮಂಡಳಿ ನೆಗ್ಲಿಜೆನ್ಸಿಂದ ಈ ಒಂದು ದುರಂತ ಆಯಿತು. ಯಾಕೆ ಅಂದರೆ ಸರಿಯಾಗಿ ಸೆಕ್ಯೂರಿಟಿ ಇರಲಿಲ್ಲ, ಅಲ್ಲಿ ಮೆಡಿಕಲ್ ವ್ಯವಸ್ಥೆ ಇರಲಿಲ್ಲ, ಲಕ್ಷಾಂತರ ಜನ ಸೇರೋದು ಗೊತ್ತಿತ್ತು ಅವ್ರಿಗೆ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಪ್ರಚೋದನೆ ಕೊಟ್ಟಿದ್ದರು, ಬನ್ನಿ ಎಲ್ಲರೂ ಬನ್ನಿ ಸನ್ಮಾನ ಮಾಡೋಣ, ಪ್ರಚೋದನೆ ಮಾಡಿದ್ರು. ಆವಾಗ ಏನಾಯಿತು, ನ್ಯಾಚುರಲಾಗಿ ಸರ್ಕಾರದ್ದು ಹೊಣೆ ಆಯಿತು ಮತ್ತು ಕ್ರಿಕೆಟ್ ಸಂಸ್ಥೆ ಹೊಣೆನೂ ಆಯಿತು. ಅಲ್ಲಿ ಒಂದು ಭದ್ರತಾ ವೈಫಲ್ಯ, ಅಲ್ಲಿನ ಒಂದು ವ್ಯವಸ್ಥೆ ವೈಫಲ್ಯದಿಂದ ಆಗಿದ್ದು ಈ ಒಂದು ಸ್ಟಾಂಪೇಡ್ ಆಗಿತ್ತು. ಕಾಲು ತುಳಿತ ಅಂತ ಕರಿತೀವಿ ನಾವು. ಈ ಕಾಲು ತುಳಿತದಿಂದ ಸತ್ತಿದ್ದಾರಲ್ಲ, ಆ ಒಂದು ಕಾಲು ತುಳಿತದ ಪ್ರಕ್ರಿಯೆಗೆ ನಾವು ಅಪಕೃತ್ಯ ಅಂತ ಕರಿತೀವಿ. ಆ ಅಪಕೃತ್ಯ ಶಿಕ್ಷಾರ್ಹ ಅಪರಾಧ. ಆ ಅಪರಾಧ ಎಸಗಿರೋದು ಯಾರು ಅಂದರೆ ಕರ್ನಾಟಕ ಕ್ರಿಕೆಟ್ ಮಂಡಳಿಯ ಸದಸ್ಯರು, ಸೆಕ್ರೆಟರಿ, ಎಕ್ಸಿಕ್ಯೂಟಿವ್ ಕಮಿಟಿಯವರು ಎಲ್ಲರೂ. ಹಂಗಾಗಿ ಅವ್ರ ಮೇಲೆ ಈಗ ಪ್ರಕರಣ ದಾಖಲಾಗಿದೆ. ಎಲ್ಲೂ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಪ್ರಕರಣ ದಾಖಲಾಗಿದೆ. ಆದರೆ ಕಬ್ಬನ್ ಪಾರ್ಕ್ ಪೊಲೀಸ್ನವರು ಇದುವರೆಗೂ KCCA ಕಾರ್ಯದರ್ಶಿ ಆಗಲಿ, ಅಧ್ಯಕ್ಷ ಆಗಲಿ, ಪದಾಧಿಕಾರಿಗಳನ್ನ ಯಾರೂ ಬಂಧಿಸಿಲ್ಲ. ಇದು ಸ್ವಲ್ಪ ಅನ್ಯಾಯ ಅಂತ ಕಾಣುತ್ತೆ. ಏನೋ ಬಿಗ್ ವಿಕ್ಸ್ ಅಂತ ಕರಿತೀವಿ ನಾವು, ದೊಡ್ಡ ತಲೆಗಳು ಅಂತ ಹೇಳಿ ಅವ್ರನ್ನ ಬಿಟ್ಟಿದ್ದಾರೆ. ಈ ಕ್ರಮ ಸರಿಯಲ್ಲ. ನಾವು ಏನು ದೂರು ಕೊಟ್ಟಿದ್ದೀನಿ, ಏನು FIR ಆಗಿದೆ ಅದರಂತೆ ತನಿಖೆ ಆಗಬೇಕು. ತನಿಖೆಯಾಗಿ ಯಾರು ಇದು ಸಂಬಂಧಪಟ್ಟಿದ್ದಾರೆ ಪೊಲೀಸವ್ರನ್ನ ಸಸ್ಪೆಂಡ್ ಮಾಡೋದು ಅದು ಬಿಡು, ಅದು ನಿಮ್ಮ ಸರ್ಕಾರದ ಡಿಸ್ಕ್ರಿಷನ್ನು. ಅದನ್ನು ಹೇಳೋಕ್ಕೆ ನಾವೇನು ಲೇಮೇನಲ್ಲ. ನನಗೆ ಕಾನೂನು ಸರ್ಕಾರದ ಒಂದು ಡಿಸ್ಕ್ರಿಷನ್ನು ಸರ್ಕಾರಕ್ಕೆ ಗೊತ್ತಿದೆ. ಕಮಿಷನರ್ ಡಿಸ್ಮಿಸ್ ಮಾಡ್ಬೋದು, SP ಡಿಸ್ಮಿಸ್ ಮಾಡ್ಬೋದು, IG ಮಾಡ್ಬೋದು ಬೇಕಾದ್ರೆ ಮನಸ್ಸು ಮಾಡಿದ್ರು ಅವರು. ಆದರೆ ಇಲ್ಲಿ ನಮ್ಗೆ ಅದಲ್ಲ. ಅವ್ರು ಯಾರು ಡಿಸ್ಮಿಸ್ ಮಾಡ್ಕೊಳ್ಳಿ ಅಥವಾ ಏನಾದರೂ ಮಾಡಲಿ, ಅವ್ರ ಕರ್ತವ್ಯ ಲೋಪ ಎಸಗಿದ್ರೆ ಸಾಬೀತಾಗುತ್ತೆ, ಅದು ಅವ್ರಿಷ್ಟ. ಆದರೆ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನಲ್ಲಿ ಏನು ಪ್ರಕರಣ ಆಗಿದೆ, ಆ ಪ್ರಕರಣದಲ್ಲಿ ಏನೋ ಒಂದು FIR ಆಗಿದೆ. 3-4 ಕಂಪ್ಲೇಂಟ್ಗಳಿಂದ FIR ಆಗಿದೆ. ಮಾನ್ಯ ಹೈಕೋರ್ಟ್ ಸಹ ಇನ್ಸ್ಟ್ರಕ್ಷನ್ ಕೊಟ್ಟಿದೆ. ಈ ಪ್ರಕರಣದಲ್ಲಿ ಆರೋಪಿಗಳನ್ನ ಬಂಧಿಸಬೇಕು. ಮುಂದೆ ಈ ರೀತಿ ಪ್ರಕರಣ ಆಗದ ರೀತಿಯಲ್ಲಿ ತಡಿಬೇಕು. ಆಮೇಲೆ ಯಾರು ನೊಂದಿರ್ತಾರೆ, ಈ ಅಪಕೃತ್ಯದಲ್ಲಿ ಯಾರು ಮೃತ್ಯು ಹೊಂದಿರ್ತಾರೆ, ಯಾರು ಗಾಯಗೊಂಡಿರ್ತಾರೆ, ಅವ್ರಿಗೆ ನ್ಯಾಯ ಸಿಗಬೇಕಾದ್ರೆ ಈ ಪ್ರಕರಣ ಸೂಕ್ತ ತನಿಖೆ ಆಗಬೇಕು. ಏನು CBI CID ಕೊಟ್ಟ ತಕ್ಷಣ ಏನು ಆಗ್ಬಿಡಲ್ಲ. ಅದೇನೋ ಸರ್ಕಾರ ಮಾತಿದ್ರೆ CID ಅಂತದೆ, ಅವರೇ ಮಾಡ್ಬೋದಾಗಿತ್ತು ಸರ್. ಅದ್ರ ಬಗ್ಗೆ ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ಬಗ್ಗೆ ನಂಗೆ ಗೊತ್ತಿಲ್ಲ ಸರ್. ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ನಾವೆಲ್ಲ ಸಾಮಾನ್ಯ ಕಾನೂನು ತಿಳ್ಕೊಂಡಿರೋರು, ವಿಶೇಷ ಕಾನೂನು ತಿಳ್ಕೊಂಡಿರೋರು ಇರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು, ನೀವು ಅವ್ರನ್ನೇ ಕೇಳಿ. ಸಾಮಾನ್ಯ ಕಾನೂನು ಪ್ರಕಾರ ಒಂದು ಪ್ರಕರಣ ದಾಖಲಾಗಬೇಕಾಯಿತು. ನಾವೆಲ್ಲ ಸೇರಿ ಅದಕ್ಕೆ ದಾಖಲು ಮಾಡೋಕ್ಕೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ದಾಖಲಾಗಿದೆ. ಈಗ ತನಿಖೆ ಆಗಬೇಕಾದ್ರೆ ಅಲ್ಲಿ ನಮಗೆ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಪ್ರಕರಣ ತನಿಖೆ ಆಗಬೇಕು. ಕ್ರಿಕೆಟ್ ಮಂಡಳಿ ಎಲ್ಲ ಸದಸ್ಯರನ್ನ ಅರೆಸ್ಟ್ ಮಾಡಬೇಕು. ಈಗ KSCA ಮೇಲೆ ನೀವು ಪ್ರಕರಣ ದಾಖಲಿಸಿದ್ದೀರಿ, ಹೌದು, ಅವ್ರನ್ನೆಲ್ಲ ಅರೆಸ್ಟ್ ಮಾಡಬೇಕು. ಇನ್ನೂ ಅರೆಸ್ಟ್ ಮಾಡಿಲ್ಲ. ಬಗ್ಗೆ ಏನಾದರೂ ಮಾಹಿತಿ ಇದೆಯಾ, ಎಲ್ಲಿದ್ದಾರೆ? ನಾವು ನೋಡಿ ಅವ್ರ ಬಗ್ಗೆ ಮಾಹಿತಿನ ದೂರು ಕೊಡ್ಬೇಕಾದ್ರೆ ಎಲ್ಲ ಫೋಟೋ ಸಮೇತ ಕೊಟ್ಟಿದ್ದೀವಿ. ಯಾರ ಮೇಲೆ ಕೊಟ್ಟಿದ್ದೀರಿ ಹೆಸರು? ಒಟ್ಟು 17 ಜನದ ಮೇಲೆ ಕೊಟ್ಟಿದ್ದೀವಿ. ಅದರಲ್ಲಿ ಅಧ್ಯಕ್ಷರು ಸೇರಿ, ಅಧ್ಯಕ್ಷರು, ಕಾರ್ಯದರ್ಶಿಗಳು,
ಉಪಾಧ್ಯಕ್ಷರುಗಳು ಎಲ್ಲ ಪದಾಧಿಕಾರಿಗಳು ಏನಿದೆ ಆ ಪದಾಧಿಕಾರಿಗಳ ಮೇಲೆ ಕೊಟ್ಟಿದ್ದೀವಿ. ಈಗ ಹೈಕೋರ್ಟ್ ಕೂಡ ಸ್ವಯಂ ಪ್ರೇರಿತ ಕೇಸ್ ಸರ್ ಇಲ್ಲಿ ನೋಡಿ ಸರ್, ನೀವು ಮಾಧ್ಯಮದವರು ಸ್ವಯಂ ಪ್ರೇರಿತ ಅಂತ ಹೇಳ್ಕೊಂತೀರಾ. ಕಾನೂನು ಚೌಕಟ್ಟಲ್ಲಿ ಏನು ಬರುತ್ತೋ ಅದನ್ನು ಮಾನ್ಯ ಹೈಕೋರ್ಟ್ ಮಾಡ್ತೀವಿ. ಮಾನ್ಯ ಹೈಕೋರ್ಟಿಂದ ಘಟನೆ ಆದಾಗ ಡೈರೆಕ್ಷನ್ ಕೊಡಲಿಕ್ಕೆ ಅದಕ್ಕೆ ಸೋಮೋಟೋ ಪವರ್ ಇದೆ. ಆ ಸೋಮೋಟೋ ಪವರ್ನ ಎಕ್ಸಸೈಸ್ ಮಾಡಿ ಒಂದು ಡೈರೆಕ್ಷನ್ ಕೊಟ್ಟಿರಬೇಕು. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಬಟ್ ಆದರೆ ಮಾಧ್ಯಮಗಳು ನೋಡಿ ತಿಳ್ಕೊಂಡೆ ನಾನು, ಕೋರ್ಟು ನಿರ್ದೇಶನ ಕೊಟ್ಟಿದೆ. ಕೋರ್ಟ್ ನಿರ್ದೇಶನ ಕೊಟ್ಟ ಮಟ್ಟಕ್ಕೆ ಈ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಆಗಿರ್ತ ಪ್ರಕರಣಕ್ಕೂ ಅದಕ್ಕೂ ಏನು ಸಂಬಂಧ ಇಲ್ಲ. ಬಟ್ ನೀವು ನೀವು ಸೋಷಿಯಲ್ ಕಾಸ್ ಇಟ್ಕೊಂಡು ನೀವು ನ್ಯಾಯ ಸಿಗಬೇಕು ಅಂತೇಳಿ ನೀವು ಅವ್ರನ್ನ ಅರೆಸ್ಟ್ ಮಾಡಿ ಅಂತ ಹೇಳ್ತಾ ಇದ್ರಿ. ಇದು ಪಬ್ಲಿಕ್ ಅವೇರ್ನೆಸ್ಗೆ ಹೇಳ್ತಾ ಇದ್ದಾರೆ, ನಾವು ಜನಗಳಿಗೋಸ್ಕರ ನೀವು ಹೌದು ಪಬ್ಲಿಕ್ ಇಂಟ್ರೆಸ್ಟ್ ಅಲ್ಲಿ ಹೌದು ಜನ ಹೇಳ್ತಾ ಇದ್ದಾರೆ. ಇದೆಲ್ಲ ಡೈರೆಕ್ಷನ್ ಕೊಟ್ಟವರು DCM ಮತ್ತು CM ಅವ್ರ ತಲೆದಂಡ ಆಗ್ಬೇಕು ಅಂತ ಇದ್ದಾರೆ. ಆ ಬಗ್ಗೆ ಏನ್ ಹೇಳ್ತೀರಿ ಸರ್? ನೋಡಿ ಇಲ್ಲಿ DCM ಮತ್ತು CM ಬಂದು ಪೊಲೀಸ್ ಠಾಣೆ ನಡೆಸಲ್ಲ. DCM CM ಬಂದು ಯಾವುದಾದ್ರು KCCA ಗ್ರೌಂಡ್ ನಡೆಸಲ್ಲ ಸರ್. ಸರ್ಕಾರ ನಿರ್ದೇಶನ ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ, ಆಮೇಲೆ ಅದಕ್ಕೆ ಏನು ಬೇಕೋ ಕಾನೂನು ಚೌಕಟ್ಟಲ್ಲಿ ಕಾನೂನು ಜಾರಿಗೊಳಿಸುತ್ತೆ. ಅದನ್ನು CMನ ಮತ್ತು ನೀವು DCMನ ಹೊಣೆಗಾರ ಮಾಡಬೇಕು ಅನ್ನೋದಾದರೆ ಅದು ರಾಜಕೀಯಕ್ಕೆ ಬಿಟ್ಟಿದ್ದದು. ರಾಜಕೀಯ ಪಕ್ಷಗಳಿದ್ದಾವೆ, ವಿರೋಧ ಪಕ್ಷಗಳಿದ್ದಾವೆ, ಆಮೇಲೆ ಅವರೆಲ್ಲ ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳಿದ್ದಾರೆ, ಅವ್ರು ಮಾಡ್ಕೊಳ್ಳಿ. ಬಟ್ ನನ್ನ ಒಂದು ಕಾನೂನಿನ ಅಭಿಪ್ರಾಯ ಏನಂದರೆ, ಇಂಥ ಪ್ರಕರಣ ಒಂದು ಘೋರ ಅಪಕೃತ್ಯ. ಈ ಘೋರ ಅಪಕೃತ್ಯಕ್ಕೆ ಕಾರಣವಾದಂಥ ಕ್ರಿಕೆಟ್ ಸಂಸ್ಥೆನ ದಯಮಾಡಿ ಮುಚ್ಚಿಸ್ಬೇಕು. ಯಾಕೆಂದ್ರೆ ಕ್ರಿಕೆಟ್ ಆಡಬೇಕಾದ್ರೆ ಇವರು ಅಕ್ರಮ ದಂಧೆ ತೊಡಗಿದ್ದಾರೆ. ಏನು ಕ್ರಿಕೆಟ್ ಟಿಕೆಟ್ನ ಕಾಲು ಸಂತೆಯಲ್ಲಿ ಮಾರ್ತಾರೆ, ಅತಿ ಹೆಚ್ಚು ಜನ ಸೇರಂಗೆ ಮಾಡ್ತಾರೆ. ಇಲ್ಲಿ ಕಾಲು ತುಳಿತ ಆಗುತ್ತೆ, ಟ್ರಾಫಿಕ್ ಜಾಮ್ ಆಗುತ್ತೆ, ಅಜಾಗರೂಕತೆ ಉಂಟಾಗುತ್ತೆ. ಇದೆಲ್ಲ ಮಾಡೋದು ಬದಲಾಗಿ ನಿಮ್ಮ ಕ್ರಿಕೆಟ್ ಆಟ ಪ್ರೇಮ ಇದ್ದರೆ, ಸರ್ಕಾರ ಅಕಸ್ಮಾತ್ ಸರ್ಕಾರಕ್ಕೂ ಏನೋ ಕಾಳಜಿ ಇದ್ದರೆ, ನಗರದಲ್ಲಿ ನಾಗರಿಕರು ತೊಂದರೆ ಆಗೋ ರೀತಿಯಲ್ಲಿ ನಗರದ ಹೊರಭಾಗದಲ್ಲಿ ಎಲ್ಲಾದರೂ ಕ್ರಿಕೆಟ್ ಸ್ಟೇಡಿಯಂ ಕಟ್ಕೊಟ್ಟು ದಯಮಾಡಿ ಇವ್ರು ಖಾಲಿ ಮಾಡಿಸ್ಬೇಕು. ಈಗ ಉಚಿತವಾಗಿ ಆನ್ಲೈನ್ ಅಲ್ಲಿ ಟಿಕೆಟ್ಗಳನ್ನ ಬಿಕ್ರಿ ಮಾಡಿದ್ರು, ಆಮೇಲೆ ದುಡ್ಡು ಸಂಪಾದನೆ ಮಾಡೋಕೆ ಈ ರೀತಿಯಾಗಿ ಮಾಡಿದ್ರು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆ ಸರ್? ಅದ್ರ ಬಗ್ಗೆ ತಕ್ಷಣಕ್ಕೆ ಮಾಹಿತಿ ಇಲ್ಲ. ನಾನು ನಿಮ್ಮ ಬಳಿ ಬರ್ತೀನಿ. ನಾನು ಈಗ ತಾನೇ KCCA ಮ್ಯಾನೇಜ್ಮೆಂಟ್ನ ಒಂದು ಕರ್ಮಕಾಂಡ ಕೈ ಹಾಕಬೇಕು ಅಂತ ಪ್ಲಾನ್ ಮಾಡಿದ್ದೀನಿ. ಈಗ ತಕ್ಷಣಕ್ಕೆ ನಾವು ಅಲ್ಲಿ ಮೃತಪಟ್ಟಿರೋರು ಸಂಬಂಧಪಟ್ಟ ಕಾನೂನಲ್ಲಿ ಏನು ಅದು ಅಷ್ಟು ಮಾತ್ರ ಮಾಡ್ತೀವಿ. ಮುಂದೆ ನಾವು ತಾವು ಹೇಳ್ಬಿಡಿ ಕ್ರಿಕೆಟ್ ಅಭಿಮಾನಿಗಳಿಗೆ, ಕ್ರಿಕೆಟ್ ಅಭಿಮಾನಿಗಳ ಒಂದು ಹುಚ್ಚು ಅಭಿಮಾನದಿಂದ ನಾಗರಿಕರಿಗೆ, ಸಾರ್ವಜನಿಕರಿಗೆ, ಪ್ರಜೆಗಳಿಗೆ ತೊಂದರೆ ಆಗೋದು ಬೇಡ. ಇದರಿಂದ ಸರ್ಕಾರ ಮತ್ತು ಪೊಲೀಸ್ಗೆ ಕೆಟ್ಟ ಹೆಸರು ಬರೋದು ಬೇಡ. ನಿಮ್ಮ ಅಭಿಮಾನ ಪ್ರೀತಿ ಇದ್ದರೆ ನಗರದ ಹೊರವಲಯದಲ್ಲಿರೋ ಒಂದು ದೊಡ್ಡ ಸ್ಟೇಡಿಯಂ ಮಾಡಿಸ್ಕೊಂಡು ಅಲ್ಲಿ ಹೋಗಿ ಲಕ್ಷಾಂತರ ಜನ ಸೇರ್ಕೊಳ್ಳಿ, ಸಂಭ್ರಮಿಸಿ, ಎಲ್ಲ ಮಾಡಿ. ಆದರೆ ನಾಗರಿಕರನ್ನ ತುಳಿದು ಹಾಕಬೇಡಿ ಅಂತ ನಾನು ಮನವಿ ಮಾಡಿ. ಲಾಸ್ಟ್ ಕ್ವೆಶ್ಚನ್, ಲಾ ಆಫ್ ಟಾರ್ಟ್ ವೈಕೇರಿಯಸ್ ಲಯಬಿಲಿಟಿ ಬರುತ್ತೆ. ವೈಕ್ಯೂರಿಯಸ್ ಲಯಬಿಲಿಟಿ ಬಂದೇ ಬರುತ್ತೆ. ಅದು ಇದು ಕೇಸ್ ಹೌದು. ಯಾಕೆ ಅಪ್ಲೈ ಆಗುತ್ತೆ ಅಂದರೆ, ಯಾವುದೇ ಒಬ್ಬ ನೌಕರ, ಯಾವುದೇ ಒಬ್ಬ ಕೆಲಸಗಾರ ಒಂದು ಸಂಸ್ಥೆಯಲ್ಲಿ ಅವನ ಅಪಕೃತ್ಯದಿಂದ ಏನಾದರೂ ಘಟನೆ ಸಂಭವಿಸಿದ್ರೆ ಅದಕ್ಕೆ ಲಾ ಆಫ್ ಟಾರ್ಟ್ ಅಂತ ಕರಿತೀವಿ. ಆ ಟಾರ್ಟು ಇಟ್ ಈಸ್ ಅ ನೆಗ್ಲಿಜೆನ್ಸ್. ಫಾರ್ ನೆಗ್ಲಿಜೆನ್ಸ್ ದೇರ್ ಇಸ್ ಎ ರೆಮಿಡಿ ಇದೆ. ಆಮೇಲೆ ವೈಕ್ಯೂರಿಯಸ್ ಲಯಬಿಲಿಟಿ ಬರುತ್ತೆ. ಯಾಕೆ ಅಂದರೆ ಅಲ್ಲಿನ ಯಜಮಾನ ಆ ಕೃತ್ಯಕ್ಕೆ ಹೊಣೆಗಾರನಾಗ್ತಾನೆ. ಇದು ನನ್ನ ಕಾನೂನಿನ ಬೇಸಿಕ್ ಪ್ರಿನ್ಸಿಪಲ್ಸ್.